ಹಾಲು ಮಾರುವವಳು ಅರಮನೆಗೆ ಹಾಲು ಕೊಂಡು ಹೋಗ್ತಾ ಇದ್ಲು. ಕಾಕತಾಳೀಯವೋ ಏನು, ಹದ್ದೊಂದು ಹಾವನ್ನ ಹಿಡಿದುಕೊಂಡು ಮೇಲಿನಿಂದ ಹಾರ್ತಿತ್ತು. ಇವಳು ಹಾಲಿಗೆ ಮುಚ್ಚಳ ಮುಚ್ಚಿರ್ಲಿಲ್ಲ. ಪ್ರಾಣ ಸಂಕಟದಲ್ಲಿ ಹಾವಿನ ಬಾಯಿಯಿಂದ ಒಂದು ತೊಟ್ಟು ವಿಷ ಆ ಹಾಲಿಗೆ ಬಿತ್ತು. ಅರಮನೆಯಲ್ಲಿ ಅದ್ಯಾವುದೋ ಸಂಭ್ರಮಕ್ಕೆ ಎಲ್ಲರಿಗೂ ಊಟ ಹಾಕಿದ್ರು. ಆ ಊಟದಲ್ಲಿ ಇದ್ದ ಪಾಯಸಕ್ಕೆ ಈ ಹಾಲು ಉಪಯೋಗಿಸಿದ್ರು. ತಿಂದವರೆಲ್ಲ ಒದ್ದಾಡಿ ಸಾವನ್ನಪ್ಪಿದ್ರು. ಇದನ್ನೆಲ್ಲ ನೋಡ್ತಿದ್ದ ನಾರದರು ನಾರಾಯಣನ ಬಳಿ ಹೋಗಿ, ಸ್ವಾಮಿ, ಇದರ ಪಾಪವನ್ನ ಯಾರಿಗೆ ಹಾಕೋದು? ಆ ಹಾಲು ಮಾರುವವಳಿಗ, ಹಾವನ್ನ ಕಚ್ಚಿಕೊಂಡು ಹೋಗ್ತಿದ್ದ ಆ ಹದ್ದಿಗ, ಪ್ರಾಣ ಸಂಕಟದಿಂದ ವಿಷ ಬಿತ್ತಲ್ಲ ಆದ್ರೆ ಆ ಹಾವಿಗ, ಇದನ್ನೆಲ್ಲ ನೋಡದೆ ಬಡಿಸಿದ್ನಲ್ಲ ಆ ಬಾಣಸಿಗನಿಗ, ಅಥವಾ ಆ ಕಾರ್ಯಕ್ರಮ ಮಾಡಿದ ಆ ರಾಜನಿಗ? ವಿಷ್ಣು ಮುಗುಳ್ನಕ್ಕು, ಸ್ವಲ್ಪ ಸಮಾಧಾನದಿಂದಿರಿ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತದೆ ಅಂತಾರೆ. ಕೆಲ ಕಾಲದ ನಂತರ ದೂರದ ಊರಿನಿಂದ ಆ ರಾಜ್ಯದ ರಾಜನನ್ನ ಭೇಟಿಯಾಗೋದಕ್ಕೆ ಅತಿಥಿಯೊಬ್ಬ ಬರ್ತಾನೆ. ದಾರಿಯಲ್ಲಿ ಮಹಿಳೆಯೊಬ್ಬರ ಹತ್ರ ಅರಮನೆಗೆ ದಾರಿ ಕೇಳ್ತಾನೆ. ಆ ಮಹಿಳೆ ದಾರಿ ಹೇಳೋ ಮುಂಚೆ, ನೀನೇನು ಆ ರಾಜನ ಬಳಿಗೆ ಹೋಗ್ತಾ ಇದೀಯಾ? ಅವನು ಅವತ್ತು ಅದೆಷ್ಟೋ ಜನರನ್ನ ಕ್ರೂರವಾಗಿ ತನ್ನ ಸಂಭ್ರಮದ ನೆಪದಲ್ಲಿ ಊಟಕ್ಕೆ ವಿಷ ಹಾಕಿ ಕೊಂದಿದ್ದಾನೆ. ಹೀಗಂತ ನಾನಾ ರೀತಿಯಲ್ಲಿ ರಾಜನನ್ನ ಕೆಟ್ಟದಾಗಿ ಬೈತಾಳೆ. ನಾರಾಯಣ ನಾರದನನ್ನ ಕರೆದು ಹೇಳ್ತಾರೆ, ಇದೆಲ್ಲ ಪಾಪವನ್ನ ಈ ಹೆಂಗಸಿನ ಮೇಲೆ ಹಾಕು. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮುಂಚೆ 1000 ಸಲ ಯೋಚನೆ ಮಾಡಬೇಕು.